ನಾವು 2 ವರ್ಷ ಅಮೇರಿಕಾದಾಗಿದ್ವಿ ರೀ. ಅಲ್ಲಿ ನಾವು ಈ ಭಗವದ್ಗೀತೆಯ ವಿವಿಧ ಗ್ರಂಥಗಳನ್ನೆಲ್ಲ ಅಭ್ಯಾಸ ಮಾಡ್ತಾ ಇದ್ವಿ. ಅಲ್ಲಿಂದ ಬಂದ ನಂತರ ನಮ್ಮ ಶ್ರೀಮತಿಯವರು ಈ ಆನ್‌ಲೈನ್ ಕ್ಲಾಸಸ್ ಚಾಲೂ ಮಾಡಿದರು. ಆನ್‌ಲೈನ್ ಕ್ಲಾಸಸ್ನಾಗ ಸಾಧಾರಣ ಹಂಗೆ ದಿನ ಮಹಿಳೆಯರು ಜಾಸ್ತಿ ಹಾಕ್ಕೊಂತ ಹೋದರು. ಅವರಿಗೆ ಕನ್ನಡ ಸ್ವಲ್ಪ ಮಂದಿಗೆ ಅರ್ಥ ಆಗ್ತಿರಲಿಲ್ಲ. ಅದು ಕನ್ನಡದೊಳಗೆ ಯಾರು ಅರ್ಥ ಆಗೋದಿಲ್ಲ ಅವರು ಕ್ವೆಶ್ಚನ್ ಮಾಡ್ತಿದ್ದರು. ಅವರಿಗೆ ನಮ್ಮ ಭಾಷೆ ಒಳಗೆ ಅವರು ತಿಳಿಸಿ ಹೇಳ್ತಾ ಇದ್ದರು. ಆದರೆ ನಮ್ಮ ಭಾಷೆ ಒಳಗೆ ಹೇಳಿದ ನಂತರ ಅವರಿಗೆ ಬಹಳಷ್ಟು ಆಸಕ್ತಿ ಹುಟ್ಟಿತು. ಅದೆಲ್ಲ ಆಸಕ್ತಿ ಆದ ಕೂಡಲೇ ಒಬ್ಬರಿಂದ 4, 4ರಿಂದ 10, 20 ಭಾಳ ಜನರಿಗೆ ಅದು ಆಸಕ್ತಿ ಆದ ಕೂಡಲೇ ನಮ್ಮ ಭಾಷೆ ಒಳಗೆ ಇದೊಂದು ಬುಕ್ ಯಾಕೆ ಪ್ರಕಟ ಮಾಡಬಾರ್ದು ಅನ್ನುವಂಥದ್ದು ನಮಗೆ ಒಂದು ವಿಚಾರ ಬಂತು ರೀ. ಅದರ ಬಗ್ಗೆ ವಿಚಾರ ವಿನಿಮಯ ಮಾಡಿ ಅದು ಒಂದು ನಮ್ಮ ಭಾಷೆಗೆ ನಾವು ಕನ್ವರ್ಟ್ ಮಾಡೇ ಬಿಡೋಣ ಅಂತೇಳಿ ನಾವು ಒಂದು ಧೈರ್ಯ ಮಾಡಿ ಅದಕ್ಕೊಂದು ಶ್ರೀಕಾರ ಹಾಕಿ ಚಾಲೂ ಮಾಡಿದ್ವಿ ರೀ. ಚಾಲೂ ಮಾಡಿದ ನಂತರ ಅದಕ್ಕೆ ಸುಮಾರು ಅಕ್ಷರ ಇವು ಶಬ್ದ ಅರ್ಥ ಹುಡುಕ್ಲಿಕ್ಕೆ ನಮಗೆ ಭಾಳ ತೊಂದರೆ ಆಗಕತ್ತಿತ್ತು. ಆದರೂ ನಾವು ಬೇರೆ ಗ್ರಂಥಗಳನ್ನೆಲ್ಲ ಅಭ್ಯಾಸ ಮಾಡಿ ಅದರೊಳಗೆ ನಮ್ಮ ಭಗವದ್ಗೀತೆ ಒಳಗೆ ಇದ್ದಂಥ ಕೃಷ್ಣನ ವಾಣಿಗೆ ಯಾವುದೂ ಚ್ಯುತಿ ಬರದಂಗೆ ನಮ್ಮ ಸಾವಜಿ ಭಾಷೆ ಒಳಗೆ ಶಬ್ದಗಳನ್ನು ಹುಡುಕಿ ಎಷ್ಟು ಸಾಧ್ಯ ಐತೆ ಅಷ್ಟು ಪ್ರಯತ್ನ ಮಾಡಿ ಅದಕ್ಕೊಂದು ಶುದ್ಧ ರೂಪ ಕೊಡುವಂಥ ಶಬ್ದಗಳನ್ನು ಹಾಕಿ ಅದೊಂದು ಪುಸ್ತಕ ರೂಪವನ್ನು ತಂದು ಬಿಡುಗಡೆ ಮಾಡುವಂಥ ಕೆಲಸ ಮಾಡಿದ್ದೀವಿ ಸರ್. ಸರ್, ಎಷ್ಟು ಪುಟ ಇದೆ, ಯಾವ ಲ್ಯಾಂಗ್ವೇಜಲ್ಲಿದೆ ಮತ್ತು ಯಾವ ರೀತಿ ನಿಮ್ಮ ಮರಾಠಿ ಭಾಷೆಗೆ ಇದು ಮಾಡಿದೆ ಸರ್? ಇದು 160 ಪುಟ ಇದೆ ಸರ್. ಆಮೇಲೆ ಇದು ಸಾವಜಿ ಭಾಷೆ ಒಳಗಿದೆ, ಲಿಪಿ ಕನ್ನಡ ಇದೆ. ಕನ್ನಡ ಲಿಪಿಯೊಳಗೆ ನಾವು ಓದ್ಕೊಂತ ಹೋದ್ರೆ ನಮ್ಮ ಸಾವಜಿ ಭಾಷೆ ಒಳಗೆ ಮಾತಾಡ್ದಂಗೆ ಆಗ್ಬಿಡ್ತೈತೆ ರೀ. ಓಕೆ, ಅಲ್ಲ ಅನುಕೂಲ ಆಗಲಿ ಅಂತ ಅನುಕೂಲ ಆಗಲಿ ಅಂತ. ಸುಮಾರು 3-4 ವರ್ಷದಿಂದ ಆನ್ಲೈನ್ ಒಳಗೆ ಒಂದು ಆಧ್ಯಾತ್ಮಿಕ ಪ್ರಚಾರವನ್ನು ಮಾಡ್ತಾ ಬಂದಿದ್ದೀವಿ. ಅದರೊಳಗೂ ಸಹ ಇದು ಭಗವದ್ಗೀತೆ ಅಂದರೆ ಸ್ವಲ್ಪ ನಮ್ಮ ಜನಕ್ಕೆ ಅರ್ಥ ಆಗ್ತಿರಲಿಲ್ಲ. ಸಂಸ್ಕೃತ ಓದಲಿಕ್ಕೂ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಇದನ್ನು ನಾನು ಸಂಸ್ಕೃತದಲ್ಲಿ ಓದಿ ನಮಗೆ ಹೆಂಗೆ ಕಲಿಸಿದ್ರು ನಮ್ಮ ಗುರುಗಳು, ಅದನ್ನು ನಾನು ಕನ್ನಡದಲ್ಲಿ ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೆ. ಆದರೆ ಕೆಲವೊಂದು ಶಬ್ದಗಳು ನಮ್ಮ ಜನಕ್ಕೆ ಸರಿಯಾಗಿ ಅರ್ಥ ಆಗ್ತಾ ಇರಲಿಲ್ಲ. ಆಗ ನಾನು ಇದನ್ನು ನಮ್ಮ ಭಾಷೆಯಲ್ಲಿ ಕೆಲವು ಕಥೆಗಳ ಮುಖಾಂತರ ಇದನ್ನು ವಿವರಿಸಿ ಹೇಳಿದಾಗ ಎಲ್ಲ ಜನರಿಗೂ ತುಂಬ ಇಷ್ಟ ಆಯಿತು. ಇಷ್ಟೊಂದು ಇಷ್ಟಪಟ್ಟು ಕೇಳ್ತಾ ಇದ್ದಾರೆ. ಹೀಗಾಗಿ ನಮ್ಮ ಗ್ರೂಪ್ನಲ್ಲಿ ಒಂದು ಗ್ರೂಪ್ ಫುಲ್ಲಾಗಿ ಇನ್ನೊಂದು ಗ್ರೂಪ್ ಸಹ ಆಯಿತು. ಇದರಿಂದ ನಮಗೂ ಸಹ ಉತ್ಸಾಹ ಹೆಚ್ಚಿಗೆ ಆಯಿತು. ಇದನ್ನು ನಾವು ಒಂದು ಗ್ರಂಥ ಯಾಕೆ ರಚನೆ ಮಾಡಬಾರ್ದು ಅಂತ ಒಂದು ಸಲ ವಿಚಾರ ಮಾಡಿದಾಗ ಹೌದು, ಇದು ಒಂದು ಒಳ್ಳೆಯ ಕೆಲಸ ಆಗ್ಬೋದು, ಪ್ರಯತ್ನ ಪಡೋಣ ಅಂತ ಹೇಳಿ ನಾವು ಮಾಡಿದ್ವಿ. ಯಾಕೆಂದರೆ ನಾನು ಆನ್ಲೈನ್ನಲ್ಲಿ ಈಗಾಗಲೇ ರಾಮಾಯಣ, ಮಹಾಭಾರತ, ಗರುಡ ಪುರಾಣ, ಶ್ರೀ ದತ್ತಚರಿತೆ, ಕೃಷ್ಣ ಲೀಲೆಗಳು, ಈ ಥರ ಅನೇಕ ಆಧ್ಯಾತ್ಮಿಕ ವಿಚಾರಗಳನ್ನು ತಿಳಿಸ್ತಾ ಬಂದಿದ್ದೀವಿ. ಮತ್ತು ನಮ್ಮ ದಸರಾ ಹಬ್ಬದಲ್ಲಿ ಬೆಳಿಗ್ಗೆ ನಗರ ಸಂಕೀರ್ತನೆ ಇರುತ್ತೆ. ಆ ಒಂದು ಕಾರ್ಯಕ್ರಮದಲ್ಲಿ ಪ್ರತಿದಿನ ಬೆಳಿಗ್ಗೆ 5 ಗಂಟೆಗೆ ನಗರ ಸಂಕೀರ್ತನೆಗೆ ಹೋಗಿ ಅಲ್ಲಿಯೂ ಸಹ ಒಂದು ಹಬ್ಬದ ಮಹತ್ವ ಮತ್ತು ಆಧ್ಯಾತ್ಮಿಕ ಪ್ರಚಾರ, ಭಜನೆಯಲ್ಲಿರುವ ಮಹತ್ವ ಇದೆಲ್ಲವನ್ನು ನಾವು ತಿಳಿಸ್ತಾ ಬಂದಿದ್ವಿ. ಇದರಿಂದ ಜನರಲ್ಲಿ ಆಧ್ಯಾತ್ಮಿಕ ಆಸಕ್ತಿ ಹೆಚ್ಚಾಗಬೇಕು, ಪ್ರತಿಯೊಬ್ಬರೂ ಸಹ ದೈವ ಭಕ್ತರಾಗಿ ದೈವದ ಮಾರ್ಗದಲ್ಲಿ ಹೋಗಲು ಪ್ರಯತ್ನ ಪಡಬೇಕು ಅನ್ನೋ ಒಂದು ಉದ್ದೇಶ ನಮ್ಮದಾಗಿತ್ತು. ಇದಕ್ಕಾಗೂ ಈಗ ನಮ್ಮ SSK ಸಮಾಜದ ಸಾವಜಿ ಜನ ಯಾರ್ಯಾರಿದ್ದಾರೆ ಅವರೆಲ್ಲರ ಮನೆಯಲ್ಲಿಯೂ ಸಹ ಇದು ಒಂದು ಭಗವದ್ಗೀತೆ ಗ್ರಂಥ ಇರಬೇಕು. ಘರ್ ಘರ್ ಗೀತಾ ಮಾತಾ, ಹರ್ ಘರ್ ಭಗವದ್ಗೀತಾ ಒಂದು ಉದ್ದೇಶ ಆಗಲಿ ಅನ್ನೋದ್ರಿಂದ ಈ ಒಂದು ಗ್ರಂಥ ಪ್ರಕಟಣೆಯಲ್ಲಿ ನಾವೆಲ್ಲ ಪ್ರಯತ್ನ ಪಡ್ತಾ ಇದ್ದೀವಿ. ಇದೆಲ್ಲಕ್ಕೂ ನೀವು ಸಹಕರಿಸಿ ಈ ಒಂದು ಕಾರ್ಯಕ್ಕೆ ಕೈ ಜೋಡಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಇದು ಒಂದು ಸಂತಸ ಸುದ್ದಿ. ಶ್ರೀ ಯಲ್ಲಪ್ಪ ಯಮನಾಸ ಲದ್ವಾ ಅವರು ಶ್ರೀಮದ್ ಭಗವದ್ಗೀತಾವನ್ನು ನಮ್ಮ ಆಡು ಭಾಷೆ, ಸಾವಜಿ ಭಾಷೆ, ಅದರ ಅಂಗವಾಗಿ ಕನ್ನಡ ಲಿಪಿಯಲ್ಲಿ ಅತ್ಯಂತ ವಿವರವಾಗಿ ಬರೆದಿದ್ದಾರೆ, ತಿಳಿಯುವಂತೆ ಬರೆದಿದ್ದಾರೆ. ಈಗ ಈ ಬಗ್ಗೆ ಬಯಸಬೇಕಂದ್ರೆ ಈಗ ತಾನೇ ಶ್ರೀಮತಿ ಲದ್ವಾ ಅವರು ಹೇಳಿದ ಹಾಗೆ ಎಷ್ಟು ಮಂದಿಗೆ ಇದು ಕನ್ನಡದಲ್ಲಿ ತಾವು ಹೇಳ್ತಾ ಇರೋದು ಕೆಲವರು ಮನವರಿಕೆ ಆಗ್ತಾ ಇರಲಿಲ್ಲ. ಅದನ್ನು ನಮ್ಮ ಸಾವಜಿ ಭಾಷೆಯಲ್ಲಿ ಹೇಳಿದಾಗ ಅವರಿಗೆ ಆಸಕ್ತಿ ಮೂಡಿ ಎಲ್ಲರೂ ಆನ್ಲೈನ್ ಕ್ಲಾಸ್ನಲ್ಲಿ ಹೆಚ್ಚಾಗಿ ಸಂಖ್ಯೆಯಲ್ಲಿ ಇನ್ವಾಲ್ವ್ ಆಗ್ತಿದ್ದರು. ಆ ನಿಟ್ಟಿನಲ್ಲಿ ಭಗವಂತ ಅವರಿಗೆ ಪ್ರೇರಣೆ ಕೊಟ್ಟು ಒಂದು ಪುಸ್ತಕನೇ ಬರೆದ್ಬಿಡಮ್ಮ ನೀವು ಗಂಡ ಹೆಂಡತಿ ಸೇರಿ ಅಂತೇಳಿ ಅವರಿಗೆ ಏನು ಮಾರ್ಗದರ್ಶನ ಮಾಡಿದ್ರು ಏನೋ ಗೊತ್ತಿಲ್ಲ. ಅವರು ಭಾಳ ಕಷ್ಟಪಟ್ಟು ಈ ಒಂದು ಗ್ರಂಥವನ್ನು ತೆಗೆದು ಇದರಲ್ಲಿ ಪ್ರಾಫಿಟ್ ಏನು ವಿಚಾರ ಇರೋಂಗಿಲ್ಲ. ಇದು ಆ್ಯಕ್ಚುಲಿ ನನ್ನ ಅನಿಸಿಕೆ ಪ್ರಕಾರ ಕಾಸ್ಟ್ಲಿ ಮೆಥಡ್ಸ್ ಇದೆ. ಸೊ ಇವರು ಸಾರ್ವಜನಿಕವಾಗಿ ನಮ್ಮ ಸಮಾಜ ಬಾಂಧವರಿಗೆ ಇದರ ತಿಳುವಳಿಕೆ, ಭಗವದ್ಗೀತೆಯ ತಿಳುವಳಿಕೆ ಹೆಚ್ಚಿಗೆ ಆಗಲಿ, ನಾವೆಲ್ಲ ಧಾರ್ಮಿಕವಾಗಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಧಾರ್ಮಿಕವಾಗಿ ಮುಂದೆ ಬರೆಯಲು ಒಂದು ಮಾರ್ಗದರ್ಶನವಾಗಲಿ ಅನ್ನೋ ದೃಷ್ಟಿಯಿಂದ ಬರೆದಿದ್ದಾರೆ. ಇದು ಸ್ವಾಗತಾರ್ಹ ವಿಷಯವಾಗಿದೆ. ನಮ್ಮ ಸಮಾಜ ಅಷ್ಟೇ ಅಲ್ಲ ಸರ್, ಈ ಪುಸ್ತಕವನ್ನು, ಈ ಭಗವದ್ಗೀತೆ ನಮ್ಮ ಆಡು ಭಾಷೆಯಲ್ಲಿ
ಕನ್ನಡ ಲಿಪಿಯಲ್ಲಿ ಬರೆದಂಥ ಪುಸ್ತಕವನ್ನು ಇತರೆ ಸಮಾಜ ಬಾಂಧವರು ಸಹ ಓದಿದರೆ ನಮ್ಮ ಆಡು ಭಾಷೆ ಸಾವಜಿ ಭಾಷೆ ಕಲಿಯಬಹುದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಇಚ್ಛಿಸುತ್ತೇನೆ. ಪ್ರಥಮವಾಗಿ ಈ ಒಂದು ಭಗವದ್ಗೀತೆ ಎಸ್ ಸಮಾಜದ ಭಾಷೆಯಲ್ಲಿ ಬರೆದಂತಹ ಯಲ್ಲಪ್ಪ ಎನ್ನ ಕಾಲದು ಹಾಗೂ ಶ್ರೀಮತಿ ನಂದಕಾಲದು ಅವರಿಗೆ ಧನ್ಯವಾದ ಹೇಳ್ತೀವಿ. ಎಸ್ ಸಮಾಜ ಅಂತಂದರೆ ಒಂದು ರಾಜಾರೋಷವಾಗಿ ಹಾಗೂ ಛಾತ್ರವನ್ನು ತೇಜಸ್ಸಿನ ಒಂದು ಮುಂದಾಳತ್ವವನ್ನು ತೆಗೆದುಕೊಂಡಂಥದ್ದು ಹುಬ್ಬಳ್ಳಿಯಲ್ಲಿ ಹಾಗೂ ಕರ್ನಾಟಕದಲ್ಲಿ ಹೆಸರುವಾಸಿಯಾಗಿದೆ. ಆದರೆ ಆಧ್ಯಾತ್ಮಿಕ ಚಿಂತನೆಯಲ್ಲೂ ಕೂಡ ನಾವು ಹಿಂದೆ ಇಲ್ಲ ಅನ್ನುವಂಥದ್ದನ್ನು ಈ ಭಗವದ್ಗೀತೆಯ ಮುಖಾಂತರ ನಾವು ಸಮಾಜಕ್ಕೆ ಒಂದು ಪ್ರಸಾರ ಮಾಡಲಿಕ್ಕೆ ಹೊರಟಿದ್ದೀವಿ. ಈಗಾಗಲೇ ಸುಮಾರು 5-6 ವರ್ಷಗಳಿಂದ ಎಸ್ ಸಮಾಜ ಚಿಂತನ ಮಂಥನ ಸಮಿತಿಯಿಂದ ಪ್ರತಿ ಒಂದು ಗುರುವಾರ ಈ ಒಂದು ಧರ್ಮ ಶಿಕ್ಷಣದಿಂದ ಶುರುವಾಗಿದ್ದು ಇವತ್ತು ಪ್ರತಿ ಹುಣ್ಣಿಮೆಯಂದು ಒಂದು ಸತ್ಸಂಗವನ್ನು ನಡೀತಾ ಇದೆ. ಶ್ರೀಮತಿ ನಂದಕ್ಕ ಲದ್ವಾ ಅವರು ಹಾಗೂ ನಮ್ಮ ವಿಜಯಮಾತಾ ಬದ್ದಿಯವರು ಅದನ್ನು ನಡೆಸಿಕೊಡ್ತಾ ಇದ್ದಾರೆ. ನಮ್ಮ ಭಾಷೆ ನಮ್ಮದು ಅಂದಾಗ ಏನಾಗ್ತದೆ, ಆಟೋಮೆಟಿಕ್ಲಿ ಒಂದು ಅಟ್ಯಾಚ್ಮೆಂಟ್ ಬರ್ತದೆ. ಇತರೆ ಭಾಷೆಯಲ್ಲಿ ಭಗವದ್ಗೀತೆ ಭಾಳಷ್ಟು ಜನ ಓದಿದ್ದಾರೆ, ಆದರೆ ನಮ್ಮ ಭಾಷೆಯಲ್ಲಿ ಇದೆ ಅಂದಾಗ ಒಂದು ಅಭಿಮಾನ. ಇದು ಅವರು ಪ್ರಸಾರ ಮಾಡಿದ್ದಾರೆ. ಇದನ್ನು ಮನೆ ಮನೆಗೆ ತಲುಪಿಸುವಂಥ ಜವಾಬ್ದಾರಿ ಸಂಪೂರ್ಣ ಎಸ್ ಸಮಾಜದ ಯಾರ್ಯಾರು ನಾವು ಸಮಾಜದ ಒಂದು ಮುಂದಾಳತ್ವ ವಹಿಸ್ಕೊಂಡವರು ಅಂತ ಅನ್ಕೋತೀವೋ ಅವರೆಲ್ಲರಿಗೂ ಜವಾಬ್ದಾರಿ ಇದೆ. ಇದನ್ನು ಮನೆಗೆ ಮುಟ್ಟಿಸೋದು ಒಂದೇ ಅಲ್ಲ, ಇದನ್ನು ಪ್ರಸಾರ ಕೂಡ ಆಗಬೇಕು, ಓದಬೇಕು. ಕೇವಲ ಮನೆಯಲ್ಲಿ ಇಡುವುದರಿಂದ ನಾವು ಆಧ್ಯಾತ್ಮಿಕ ಚಿಂತನೆ ಮಾಡ್ದಂಗೆ ಆಗೋದಿಲ್ಲ. ಇದನ್ನು ಪ್ರತಿಯೊಬ್ಬರು ಓದುವಂಥ ಕಾರ್ಯವನ್ನು ಆಗಬೇಕಾಗಿದೆ. ಆ ಕಾರ್ಯದಲ್ಲಿ ನಾವೆಲ್ಲರೂ ಕೂಡಿ ಇದನ್ನು ಮಾಡ್ತೇವೆ. ಮತ್ತು ಈ ಕಾರ್ಯಕ್ರಮಕ್ಕೆ ಕರ್ನಾಟಕದ ಮೂಲೆಯಿಂದ ಜನ ಕೂಡ ಹೊತ್ತು ಬರ್ತಾ ಇದ್ದಾರೆ. ಕಾರಣ ಈಗಾಗಲೇ ಅವರು ನಮಗೆ ಇಷ್ಟು ಬುಕ್ ಬೇಕು, ನಮ್ಮ ಊರಿಗೆ ಒಂದು 50 ಬುಕ್ ಬೇಕು, ನಮ್ಮ ಊರಿಗೆ ಒಂದು 100 ಬುಕ್ ಬೇಕು ಅನ್ನುವಂಥ ಈಗಾಗಲೇ ಬೇಡಿಕೆ ಇದೆ. ಆ ಸಮಾಜದ ಪಂಚಾಯಿತಿ ಘಟಕ, ಮಹಿಳಾ ಘಟಕ ಹಾಗೂ ತರುಣ ಮಂಡಳದವರು ಈ ಒಂದು ಭಗವದ್ಗೀತೆಯ ಪ್ರಸಾರವನ್ನು ಮಾಡುವಂಥ ಕಾರ್ಯದಲ್ಲಿ ನೀನರಾಗಬೇಕು ಅಂತ ನಾನು ಕರೆ ಕೊಡೋದರೊಂದಿಗೆ ಆ ಜವಾಬ್ದಾರಿಯನ್ನು ಕೂಡ ನಾವೆಲ್ಲರೂ ಕೂಡಿ ಅದನ್ನು ಮಾಡ್ತೀವಿ ಅನ್ನುವಂಥದ್ದು